ಗ್ಯಾರಂಟಿ ನ್ಯೂಸ್ ವರದಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ನೋಡಿ, ಮೇಜರ್ ಅಪ್ಡೇಟ್ ಲಭ್ಯವಾಗ್ತಿದೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಬೋವಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ. ಕಾಂಗ್ರೆಸ್ ಸಬಲೀಕರಣದ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡ್ತಿದೆ. ಬೋವಿ ನಿಗಮದ ಜನರ ದುಡ್ಡು ಭ್ರಷ್ಟರ ಕಿಸೆ ಸೇರ್ತಾ ಇದೆ, ಅವರು ಲೂಟಿ ಹೊಡಿತಿದ್ದಾರೆ. ವಾಲ್ಮೀಕಿ ನಿಗಮದಂತೆ ಬೋವಿ ನಿಗಮವೂ ಕೂಡ ಭ್ರಷ್ಟರು ಮತ್ತು ದಳ್ಳಾಳಿಗಳ ಅಡ್ಡ ಆಗ್ತಿದೆ. ನಿಗಮದ ಅಧ್ಯಕ್ಷನೇ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿರುವುದು ನಾಚಿಕೆಗೇಡಿದು. 25 ಲಕ್ಷಕ್ಕೆ 5 ಲಕ್ಷ ಕಮಿಷನ್, ಇದು ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ. ನಿಗಮದ ಕಮಿಷನ್ ಕರ್ಮಕಾಂಡದಲ್ಲಿ ಅಧ್ಯಕ್ಷನೇ ಕಿಂಗ್ ಪಿನ್ನು. ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕನ್ನೋದಾಗಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ಹೊರಗಾಕಿದ್ದಾರೆ. ಆ ಮೂಲಕವಾಗಿ ನೋಡಿ, ಬಹಳ ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿತ್ತು. ಬೋವಿ ನಿಗಮದಲ್ಲಿ ಏನೆಲ್ಲ ಭ್ರಷ್ಟಾಚಾರ ಆಗ್ತಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವನ್ನ ಮುಂದಿಟ್ಟಿತ್ತು. ಆ ನಿಟ್ಟಿನಲ್ಲಿ ಸದ್ಯ ಇದನ್ನ ಬಹಳ ಪ್ರಮುಖವಾಗಿ ಈಗ ಖಂಡ ತುಂಡುವಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿಯವರು ಅದನ್ನ ವಿರೋಧಿಸಿ ಆಕ್ರೋಶವನ್ನು ಹೊರಗಾಕಿದ್ದಾರೆ. ನೋಡಿ, ನಿಗಮದ ಜನರ ದುಡ್ಡನ್ನ ಇಲ್ಲಿ ಭ್ರಷ್ಟರ ಕಿಸೆಗೆ ಹೋಗ್ತಿದೆ. ಏನಾಗ್ತಿದೆ ಹಾಗಾದ್ರೆ? ಸರ್ಕಾರದ ಇಷ್ಟೊಂದು ನಿರ್ಲಕ್ಷ್ಯ ಗೊತ್ತಾಗ್ತಿದೆ. ಇಲ್ಲ 25 ಲಕ್ಷಕ್ಕೆ 5 ಲಕ್ಷ ಬೇಡಿಕೆ ಇಡ್ತಾರೆ. ಕಮಿಷನ್ ಅಂದ್ರೆ ಏನರ್ಥ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ? ವಾಲ್ಮೀಕಿ ನಿಗಮದಲ್ಲಿ ಏನೇನು ಭ್ರಷ್ಟಾಚಾರ ಆಯ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತಿದೆ. ಇದೇ ಉದ್ದೇಶನ ಇವ್ರದ್ದು ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ನಾಚಿಕೆಗೇಡಿದು. ಜೊತೆಯಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆ ಏನಾಗ್ತಿದೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ.